ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಕಿರಂದಾಡು ಗ್ರಾಮದ ಪಾಡೆಯಂಡ ಚರೀನ್ ಚರಮಣ ಇವರಿದ್ದಾರೆ. ಯಾವ ರೀತಿ ಇವರಿಗೆ ಸೈಕಲ್ ಕ್ರೀಡೆಯಲ್ಲಿ ಆಸಕ್ತಿ ಹುಟ್ಟುಕೊಳ್ತು, ಏನೇನು ಸಾಧನೆಯನ್ನು ಮಾಡಿದರು, ಇದೆಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲಿಗೆ ಈ ಸೈಕಲ್ ಕ್ರೀಡೆ ನಿಮಗೆ ಹೇಗೆ ಆಸಕ್ತಿ ಬಂತು? ಯಾವ ಮುಖಾಂತರ ನೀವು ಒಂದು ಸೈಕಲ್ಗೆ ಆಕರ್ಷಿತರಾದ್ರಿ? ಸರ್ ನಾನು 2005 ಅಲ್ಲಿ ಏರ್ಫೋರ್ಸ್ ಅಲ್ಲಿ ಜಾಯ್ನ್ ಆಗಿದ್ದೆ ಸರ್. ಮತ್ತೆ ನಾರ್ಮಲ್ ಟ್ರೈನಿಂಗ್ ಆದ್ಮೇಲೆ ನಮ್ಗೆ ಅಡ್ವೆಂಚರ್ ಮತ್ತೆ ಸ್ಪೋರ್ಟ್ಸ್ ಗೆ ಆಪರ್ಚುನಿಟಿ ಸಿಗುತ್ತೆ. ಅಲ್ಲಿ ಫಸ್ಟ್ ಅಡ್ವೆಂಚರ್ ಮೌಂಟೇನ್ ಬೈಕಿಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಆಮೇಲೆ ಅಲ್ಲಿಂದ ನಂಗೆ ಸೈಕ್ಲಿಂಗ್ ಅಂದ್ರೆ ಸ್ಪೋರ್ಟ್ ಅಂತ ಗೊತ್ತಾಯ್ತು, ಯಾವ ತರ ಹೇಗೆ ಇರುತ್ತೆ ಅಂತ. ಮತ್ತೆ ಅಲ್ಲಿ 1-2 ವರ್ಷ ಟ್ರೈನಿಂಗ್ ಮತ್ತೆ ಸ್ವಲ್ಪ ಸಣ್ಣ ಇವೆಂಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಾದ್ಮೇಲೆ ಮತ್ತೆ ಪ್ರೊಫೆಷನಲ್ ಸೈಕ್ಲಿಂಗ್ ಗೆ ನನ್ನ ಸೆಲೆಕ್ಟ್ ಮಾಡಿದ್ರು, ನನ್ನ ಪರ್ಫಾರ್ಮೆನ್ಸ್ ನೋಡಿ. ಅದಾದ್ಮೇಲೆ ನಮ್ಮನ್ನು ಏರ್ಫೋರ್ಸ್ ಟೀಮ್ ಸೈಕ್ಲಿಂಗ್ ಗೆ ಸೆಲೆಕ್ಟ್ ಮಾಡಿ, ಅಲ್ಲಿ ನಮ್ಮ ಪ್ರೊಫೆಷನಲ್ ಸೈಕ್ಲಿಂಗ್ ಟ್ರೈನಿಂಗ್ ಬೇರೆ ಇರುತ್ತೆ, ಅದರಲ್ಲಿ ಸೆಲೆಕ್ಷನ್ ಮಾಡಿ ಅಲ್ಲಿ ನನ್ನ ಬೇಸಿಕ್ ಸೈಕ್ಲಿಂಗ್ ಟ್ರೈನಿಂಗ್ ಅಲ್ಲಿಂದ ಶುರು ಆಯ್ತು ಸರ್. ಅಂದರೆ ನೀವು ಸೇನೆಗೆ, ಅದರಲ್ಲಿ ಏರ್ಫೋರ್ಸಿಗೆ ಸೇರಿದ ಮೇಲೆ ಅಲ್ಲಿ ನಿಮಗೆ ಇದರ ಬಗ್ಗೆ ಆಸಕ್ತಿ ಬಂತು? ಹೌದು ಸರ್. ಅದಕ್ಕೂ ಮುಂಚೆ ಬೇರೆ ಕ್ರೀಡೆಯಲ್ಲಿ ತೊಡಗಿಸ್ಕೋತಿದ್ರ ಹೇಗೆ? ಹೌದು ಸರ್, ನಾನು ಸಣ್ಣದಿಂದಾನೇ ಹಾಕಿ, ಬ್ಯಾಡ್ಮಿಂಟನ್ ಅದೆಲ್ಲ ಆಡ್ತಿದ್ದೆ ಸರ್. ಯೂನಿವರ್ಸಿಟಿಯಲ್ಲಿ ಓದ್ತಿರುವಾಗ, ಕಾಲೇಜಲ್ಲಿ ಓದ್ತಿರುವಾಗೆಲ್ಲ ಇದೆಲ್ಲ ಆಡ್ತಿದ್ದೆ. ಅದೇ ಏರ್ಫೋರ್ಸ್ ಹೋದ್ಮೇಲೆ ಜಾಸ್ತಿ ಆಪರ್ಚುನಿಟೀಸ್ ಸಿಕ್ತು ಸರ್ ಅಲ್ಲಿ ಗೇಮ್ಸ್ ಎಲ್ಲ ಆಡಕ್ಕೆ. ಅವಾಗ ಇದೆಲ್ಲ ಬೇರೆ ಬೇರೆ ಆಪರ್ಚುನಿಟಿ, ಬೇರೆ ಬೇರೆ ಗೇಮ್ಸ್ ಎಲ್ಲ ಆಡಿ ಆಮೇಲೆ ಸೈಕ್ಲಿಂಗ್ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಆಯ್ತು ಸರ್. ಹೇಗೆ ಇತ್ತು ಆರಂಭದ ದಿನಗಳು ಸೈಕ್ಲಿಂಗ್ ಅಲ್ಲಿ? ಅಂದ್ರೆ ಈ ಮೊದಲು ನೀವು ಸೈಕಲ್ ನಿಂದ ಅಭ್ಯಾಸ ಇತ್ತಾ ಅಥವಾ ಹೇಗೆ? ಇಲ್ಲ ಸರ್, ಪ್ರೊಫೆಷನಲ್ ಸೈಕ್ಲಿಂಗ್ ಅಂದ್ರೆ ನಾರ್ಮಲ್ ಸೈಕ್ಲಿಂಗ್ ಇಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಸರ್. ಅಲ್ಲಿ ನಮ್ಗೆ ಯಾವ ತರ ಈವೆಂಟ್ಸ್, ನಮ್ಮ ಪೊಟೆನ್ಶಿಯಲ್ ಯಾವ ತರ ಇದೆ ಅದೆಲ್ಲ ಏನೂ ಗೊತ್ತಿರಲ್ಲ. ಅಲ್ಲಿ ನಮ್ಮ ಕೋಚಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದಕ್ಕೆ ನಮ್ಗೆ ನಮ್ಮ ಕರೆಕ್ಟ್ ಈವೆಂಟ್ ಯಾವ್ದು ಅಂತ ಸೆಲೆಕ್ಟ್ ಮಾಡಕ್ಕೆ ಹೆಲ್ಪ್ ಆಯ್ತು ಸರ್. ಈಗ ಸೈಕ್ಲಿಂಗ್ ತಗೊಳ್ಳೋದಂತ ಹೇಳಿದ್ರೆ ಅದರಲ್ಲಿ ನಾವು ಮಾಮೂಲಿ ಸೈಕ್ಲಿಂಗ್ ಅಂತ ಮತ್ತೆ ಈ ತರ ಪ್ರೊಫೆಷನಲ್ಗೂ ಡಿಫ್ರೆನ್ಸ್ ಇದೆ ಅಂತ ಹೇಳಿ, ಏನೇನು ಡಿಫ್ರೆನ್ಸ್ ಇದೆ, ಯಾವ ರೀತಿ ನಾವು ಅದನ್ನ ಡಿಫ್ರೆನ್ಸ್ ಅನ್ನು ನೋಡಬಹುದು? ಸರ್ ನಾರ್ಮಲ್ ಸೈಕ್ಲಿಂಗ್ ಅಂದ್ರೆ ನಾರ್ಮಲಿ ಕಮ್ಯೂಟ್ ಮಾಡಕ್ ಯೂಸ್ ಮಾಡ್ತೀವಿ ಸರ್, ಒಂದ್ ಜಾಗದಿಂದ ಇನ್ನೊಂದು ಹೋಗೋದು. ಅದ್ರ ಪ್ರೊಫೆಷನಲ್ ಸೈಕ್ಲಿಂಗ್ ಅಂದ್ರೆ ಪ್ಯೂರ್ಲಿ ಟೈಮ್ ಬೇಸ್ಡ್. ಬೇರೆ ಬೇರೆ ಇವೆಂಟ್ಸ್ ಇದೆ. ಇವಾಗ 150 ಕಿಲೋಮೀಟರ್ಸ್ ಇದೆ, 100 ಕಿಲೋಮೀಟರ್ಸ್ ಇದೆ, 70 ಕಿಲೋಮೀಟರ್ಸ್, 4 ಕಿಲೋಮೀಟರ್ಸ್ ಇದೆ ಸರ್. ಮತ್ತೆ 2 ಟೈಪ್ ಇದೆ, ಒಂದು ಔಟ್ಡೋರ್ ಮತ್ತೆ ಇಂಡೋರ್ ಸರ್. ಟ್ರ್ಯಾಕ್ ಸೈಕ್ಲಿಂಗ್ ಮತ್ತೆ ರೋಡ್ ಸೈಕ್ಲಿಂಗ್. ರೋಡ್ ಸೈಕ್ಲಿಂಗ್ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಸರ್. ಅದು ನಾರ್ಮಲಿ ಸ್ಟಾರ್ಟ್ ಆಗೋದೆ 40 ಕಿಲೋಮೀಟರ್ಸ್ ಇಂದ. ಮತ್ತೆ ಅದ್ರ ಸೈಕಲ್ಸ್ ಬೇರೆ ಬರುತ್ತೆ. ಮತ್ತೆ ಟ್ರ್ಯಾಕ್ ಸೈಕ್ಲಿಂಗ್ ಅಂದ್ರೆ ಒಂದು ವೆಲೋಡ್ರೋಮ್ ಅಂತ ಒಂದು ಜಾಗ ಇರುತ್ತೆ, ಅದ್ರ ಒಳಗಡೆ ಮಾಡೋದು. ಅದು ಸಣ್ಣ ಇವೆಂಟ್ ಸರ್, ಅಂದ್ರೆ 4 ಕಿಲೋಮೀಟರ್ಸ್ ಇರುತ್ತೆ, 30 ಕಿಲೋಮೀಟರ್ಸ್ ಆ ತರ ಸರ್. ಆದ್ರೆ ಪ್ಯೂರ್ಲಿ ಎಂಡ್ಯೂರೆನ್ಸ್ ಸೈಕ್ಲಿಂಗ್ ನಾನು ಮಾಡೋದು. ಅದರಲ್ಲಿ ಬೇರೆ ಬೇರೆ ಸೈಕಲ್ಸ್ ಬೇಕಾಗುತ್ತೆ, ಮತ್ತೆ ಬೇರೆ ಬೇರೆ ಟೈಪ್ ಆಫ್ ಟ್ರೈನಿಂಗು ಇದೆ ಸರ್. ಈಗ ನೀವು ಸೈಕ್ಲಿಂಗ್ ಅನ್ನ ಒಂದು ಸ್ಪೋರ್ಟ್ ಆಗಿ ತಗೊಂಡ ಮೇಲೆ ಹೇಗಿತ್ತು? ಅಂದ್ರೆ ನೀವು ಹೇಳಿದಾಗ ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆ ನೀಡಬೇಕು, ಮತ್ತೆ ಅಷ್ಟೇ ಫಿಸಿಕಲ್ ಫಿಟ್ನೆಸ್ ಕೂಡ ಬೇಕಾಗುತ್ತೆ. ಆರಂಭದ ದಿನಗಳು ಹೇಗಿತ್ತು ಸರ್? ಆರಂಭದಿಂದಲೇ ನಮ್ಗೆ ಪ್ಯೂರ್ಲಿ ಸೈಕ್ಲಿಂಗ್ ಇಂದನೇ ಟ್ರೈನಿಂಗ್ ಸರ್. ನಮ್ದು ಫಿಸಿಕಲ್ ಫಿಟ್ನೆಸ್, ನಮ್ದು ಏರ್ಫೋರ್ಸ್ ಬೇಸಿಕ್ ಟ್ರೈನಿಂಗ್ ಇದ್ದಿದ್ದರಿಂದ ನಮ್ಗೆ ಸೈಕ್ಲಿಂಗ್ ಅಲ್ಲಿ ಎಂಡ್ಯೂರೆನ್ಸ್ ಇತ್ತು ಸರ್. ಆದ್ರೆ ಸೈಕ್ಲಿಂಗ್ ಎಂಡ್ಯೂರೆನ್ಸ್ ಅಂತ ಬೇರೆ ಬರುತ್ತೆ ಸರ್. ಅದು ಪ್ಯೂರ್ಲಿ ಸೈಕಲ್ ಓಡಿಸಿ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಪರ್ ಡೇ ಅರೌಂಡ್ 4 to 5 hours ಸೈಕ್ಲಿಂಗ್ ಕಂಟಿನ್ಯೂಸ್ ಮಾಡ್ಬೇಕಾಗುತ್ತೆ ಸರ್. ಮತ್ತೆ ವೆಯ್ಟ್ ಟ್ರೈನಿಂಗ್ ಜಾಸ್ತಿ ಇರುತ್ತೆ, ಮತ್ತೆ ಬೇರೆ ಬೇರೆ ಇಂಟರ್ವಲ್ ಟ್ರೈನಿಂಗ್ ಅದೆಲ್ಲ ಮಾಡಿ ಆಮೇಲೆ ನಮ್ಗೆ ನಮ್ಮ ಇವೆಂಟ್ ಸೆಲೆಕ್ಟ್ ಮಾಡಕ್ಕೆ ಆಪರ್ಚುನಿಟಿ ಸಿಗುತ್ತೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ಹಾರ್ಡ್ ವರ್ಕ್ ಇದೆ ಸರ್. ಯಾವ್ದೇ ಗೇಮ್ ಅಲ್ಲಿ ನಮ್ಮ ಬೇಸಿಕ್ ಸ್ಟ್ರಾಂಗ್ ಇದ್ರೆ ಮೇಲೆ ಈಸಿ ಆಗುತ್ತೆ ಅಂತ ನಮ್ಮ ಬೇಸಿಕ್ ಟ್ರೈನಿಂಗ್ ಸೈಕ್ಲಿಂಗ್ ಅಲ್ಲಿ ತುಂಬಾ ಒಂದು 2-3 years ಇತ್ತು ಸರ್ ನಮ್ಗೆ. ನೀವು ಸೈಕ್ಲಿಂಗ್ ಅನ್ನ ಆರಂಭ ಮಾಡಿದ ಮೇಲೆ ಎಲ್ಲೆಲ್ಲಿ ನೀವು ಸ್ಪರ್ಧೆಯನ್ನ ಕೊಡ್ತಾ ಹೋದ್ರಿ? ಸರ್ ನಾನು ಫಸ್ಟ್ ನಮ್ಗೆ ಏರ್ಫೋರ್ಸ್ ಟೀಮ್ ಸೆಲೆಕ್ಟ್ ಆದ್ಮೇಲೆ ಸರ್ ನಮ್ಗೆ ಫಸ್ಟ್ ಬರೋದು ಇಂಟರ್ ಸರ್ವಿಸಸ್ ಸರ್. ಆರ್ಮಿ, ಏರ್ಫೋರ್ಸ್, ನೇವಿ ಇಂದ ಒಂದು ಟೀಮ್ ಹೋಗುತ್ತೆ ಸರ್ ನ್ಯಾಷನಲ್ ಗೆ. ಅದಕ್ಕೆ ಸೆಲೆಕ್ಷನ್ ಫಸ್ಟ್ ಆಗುತ್ತೆ ಸರ್, ಇಂಟರ್ ಸರ್ವಿಸಸ್ ಅಂತ ಹೇಳ್ತೀವಿ. ಅಲ್ಲಿ ನಮ್ಗೆ ಫಸ್ಟ್ ನನ್ನ ಕಾಂಪಿಟೇಷನ್ ಇತ್ತು. ಅದರಲ್ಲಿ ನನ್ನ ಇವೆಂಟ್ 4 ಕಿಲೋಮೀಟರ್ಸ್ ಪರ್ಸ್ಯೂಟ್ ಅಂತ ಒಂದು ಇಂಡೋರ್ ಸೈಕ್ಲಿಂಗ್ ಇರುತ್ತೆ ಸರ್, ವೆಲೋಡ್ರೋಮ್ ಅಲ್ಲಿ ಆಗೋದು. ಅದು ಮತ್ತೆ ಟೈಮ್ ಟ್ರೈಲ್ ಅಂತ ಒಂದು 40 ಕಿಲೋಮೀಟರ್ಸ್ ರೋಡ್ ಅಲ್ಲಿ ಇಲ್ಲ ಔಟ್ಡೋರ್ ಆಕ್ಟಿವಿಟಿ ಸರ್ ಇದು. ಅದರಲ್ಲಿ ನನ್ನ ಸೆಲೆಕ್ಷನ್ ಆಯ್ತು ಸರ್. ಅದಾದ್ಮೇಲೆ ಅಲ್ಲಿಂದ ಫಸ್ಟ್ ನನ್ನ ನ್ಯಾಷನಲ್ಸ್ ಪಟ್ನಾದಲ್ಲಿ ಇತ್ತು ಸರ್ 2010 ಅಲ್ಲಿ ಸರ್. ಅದರಲ್ಲಿ ಫಸ್ಟ್ ನಾನು ಸರ್ವಿಸಸ್ ಥ್ರೂ ಪಾರ್ಟಿಸಿಪೇಟ್ ಮಾಡಿದ್ದು ಸರ್. ಅಲ್ಲಿ ಯಾವ ಪ್ರಶಸ್ತಿನ ಪಡ್ಕೊಂಡ್ರಿ?
ಇಲ್ಲ ಸರ್, ಫಸ್ಟ್ ವರ್ಷ ನಂಗೆ ಯಾವ್ದು ಇಲ್ಲ, ಜಸ್ಟ್ ಪಾರ್ಟಿಸಿಪೇಟ್ ಮಾಡಿ ನಮ್ಗೆ ಏನು ಎಕ್ಸ್ಪೋಜರ್ ಮಾತ್ರ ಇತ್ತು. ನಂಗೆ ಫಸ್ಟ್ ಇಯರ್ ಯಾವ್ದು ಮೆಡಲ್ ಇರಲಿಲ್ಲ ಸರ್. ಅದಾದ್ಮೇಲೆ 2011 ಅಲ್ಲಿ ಪುನಃ ಸರ್ವಿಸಸ್ ಸೆಲೆಕ್ಷನ್ ಆದ್ಮೇಲೆ ಫಸ್ಟ್ ಟೈಮ್ ಮುಜಫರ್ಪುರ್ ಅಲ್ಲಿ ನನಗೆ ಬ್ರಾಂಜ್ ಮೆಡಲ್ ಬಂತು ಸರ್. 120 ಕಿಲೋಮೀಟರ್ಸ್ ಮಾಸ್ ಸ್ಟಾರ್ಟ್ ಅಂತ ಒಂದು ಇವೆಂಟ್ ಇರುತ್ತೆ ಸರ್ ಅದರಲ್ಲಿ. ಅದಾದ್ಮೇಲೆ ಸರ್ ಡಿಸೆಂಬರ್ 2011 ಅಲ್ಲೇ ಸರ್ ಇಂಡೋರ್ ಅಲ್ಲಿ 4 ಕಿಲೋಮೀಟರ್ಸ್ ಅಲ್ಲಿ ಗೋಲ್ಡ್ ಬಂತು ಸರ್. ಅದರಲ್ಲಿ ವಿತ್ ನ್ಯಾಷನಲ್ ರೆಕಾರ್ಡ್ ಅಲ್ಲಿ 4 minutes 53 seconds ಅಂತ ಟೈಮಿಂಗ್ ಅಲ್ಲಿ ಫಸ್ಟ್ ನ್ಯಾಷನಲ್ ಮೆಡಲ್ ವಿತ್ ರೆಕಾರ್ಡ್ ಬಂದಿದೆ ಸರ್. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದೆ ಏಷ್ಯಾ ಟ್ರ್ಯಾಕ್ ಕಪ್ ಅಲ್ಲಿ ಸರ್. ಅದರಲ್ಲಿ ಬ್ರಾನ್ಸ್ ಬಂತು ಸರ್ ನಮ್ಗೆ ಏಷ್ಯಾ ಲೆವೆಲ್ ಅಲ್ಲಿ 2012 ಫೆಬ್ರವರಿಯಲ್ಲಿ. ಆಮೇಲೆ ಕಂಟಿನ್ಯೂಸ್ ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಇದೆ ಸರ್. ಆಮೇಲೆ ಇಂಟರ್ನ್ಯಾಷನಲ್ ಏಷ್ಯನ್ ಚಾಂಪಿಯನ್ಶಿಪ್, ಏಷ್ಯಾ ಟ್ರ್ಯಾಕ್ ಕಪ್ ಇದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ಇದೆ ಸರ್. ಅಂದರೆ ಈಗ ನಾವು ಸೈಕ್ಲಿಂಗ್ ಇವೆಂಟ್ ತಗೊಂಡಾಗ ಕೂಡ ಇದರಲ್ಲಿ ಕೂಡ ಇಂಡಿವಿಜುವಲ್ ಇವೆಂಟ್ ಮತ್ತು ಗ್ರೂಪ್ ಇವೆಂಟ್ ಕೂಡ ಇರುತ್ತೆ ಅಲ್ವಾ? ಸರ್ ಬೇಸಿಕಲಿ ಎಲ್ಲ ಇಂಡಿವಿಜುವಲ್, ಆದ್ರೆ ಒಂದು ಈಗ ಮಾಸ್ ಸ್ಟಾರ್ಟ್ ಅನ್ನೋದು 5 ಮೆಂಬರ್ಸ್ ಒಂದೇ ಟೀಮ್ ಇಂದ ಪಾರ್ಟಿಸಿಪೇಟ್ ಮಾಡ್ತೀವಿ, ಅದಕ್ಕೆ ನಾವು ಗ್ರೂಪ್ ಇವೆಂಟ್ ಅಂತ ಹೇಳ್ತೀವಿ ಸರ್. ಆದ್ರೆ ಅದ್ರಲ್ಲಿ ವಿನ್ ಆಗೋದು ಒಬ್ಬನೇ ಸರ್. ಟೋಟಲ್ ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಇರುತ್ತೆ. ಅದ್ 3 ಪ್ರೈಸ್ ಇರೋದು ಸರ್. ಫುಲ್ ಟೀಮ್ ಗೆ ಕೊಡಲ್ಲ, ಅದು ಇಂಡಿವಿಜುವಲ್ ಗೆ ಮಾತ್ರ ಕೊಡ್ತಾರೆ ಸರ್. ಆದ್ರೆ ಫುಲ್ ಟೀಮ್ ಸಪೋರ್ಟ್ ಇದ್ರೆ ಮಾತ್ರ ಯಾವ್ದಾದ್ರು ಒಂದು ಮೆಡಲ್ ಗೆಲ್ಲಕ್ಕೆ ಚಾನ್ಸಸ್ ಇರುತ್ತೆ ಸರ್. ನೀವು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಹೋದ್ರಿ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾವಾಗ ಹೋದ್ರಿ ಮತ್ತೆ ಎಲ್ಲಿ ಇತ್ತು ಪಂದ್ಯಾಟ? ಸರ್ ಫಸ್ಟ್ ಏಷ್ಯಾ ಟ್ರ್ಯಾಕ್ ಕಪ್ ಡೆಲ್ಲಿಯಲ್ಲೇ ಇತ್ತು ಸರ್ 2012 ಜನವರಿಯಲ್ಲಿ. ಅದಾದ್ಮೇಲೆ ಏಷ್ಯನ್ ಚಾಂಪಿಯನ್ಶಿಪ್ ಕೊರಿಯಾದಲ್ಲಿ ಇತ್ತು ಸರ್. ಅದಾದ್ಮೇಲೆ ಬೇರೆ ಬೇರೆ ಜಾಗದಲ್ಲಿ ಹೋಗ್ತಾ ಇದ್ವಿ ಕಾಂಪಿಟೇಷನ್ ಗೆ. ಇಂಡಿಯಾ ಟೀಮ್ ಅಲ್ಲೇ ಇದ್ವಿ 2011 ಇಂದ 2015 ವರೆಗೆ. ಇಲ್ಲಿ ನೀವೊಂದು ಸರ್ವಿಸಸ್ ಟೀಮ್ಲೇ ಆಡ್ತಿದ್ರಿ, ಅದಾದ್ಮೇಲೆ ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರಿ. ಅಲ್ಲಿ ಹೋಗ್ತಿದ್ದಾಗ ಒಂದು ಸ್ಪರ್ಧೆಯ ಮಟ್ಟ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಬೇರೆ ಬೇರೆ ಕಡೆಯಿಂದ ಸ್ಪರ್ಧಿಗಳು ಕೂಡ ಬಂದಿರ್ತಾರೆ. ಅದು ನೋಡಿದಾಗ ಏನ್ ಅನ್ಸುತ್ತೆ? ಅಂದ್ರೆ ನಮ್ಮ ಒಂದು ತರಬೇತಿ ಉತ್ತಮವಾಗಿತ್ತು ಅಂತ, ಅಥವಾ ನಾವು ಅಲ್ಲಿಂದ ಕಲಿಬೇಕಾಗಿದ್ದು ಬಹಳಷ್ಟು ಇದೆ ಅನ್ಸ್ತಿತ್ತ ಹೇಗೆ? ಹೌದು ಸರ್, ಯಾಕಂದ್ರೆ ನಮ್ಗೆ ಬೇರೆ ಸ್ಟೇಟ್ಸ್ ಇಂದ ಬರ್ತಾರೆ, ಮತ್ತೆ ಸಾಯಿಂದ ಟ್ರೈನಿಂಗ್ ಮಾಡಿ ಸಣ್ಣ ವಯಸ್ಸಿಂದಾನೇ ಸೈಕ್ಲಿಂಗ್ ಆಪ್ಟ್ ಮಾಡಿ ಬಂದಿರೋದು. ಅವ್ರದ್ದು ಟ್ರೈನಿಂಗ್ ಲೆವೆಲ್ ಬೇರೆ ಇರುತ್ತೆ. ನಾವು ಮಧ್ಯದಲ್ಲಿ ಶುರು ಮಾಡಿದ್ವಿ 19 years 20 years ಆತರ. ಅದಕ್ಕೆ ನಮ್ದು ಬೇರೆ ಲೆವೆಲ್ ಇರುತ್ತೆ. ಆದ್ರೆ ಒಂದ್ಸತಿ ಇಂಡಿಯಾ ಟೀಮ್ ಹೋದ್ಮೇಲೆ ಒಂದೇ ತರ ಟ್ರೈನಿಂಗ್, ಒಂದೇ ತರ ಕಲ್ಚರ್ ಇರೋದ್ರಿಂದ ಆಲ್ಮೋಸ್ಟ್ ಈಕ್ವಲ್ ಆಗೋಗುತ್ತೆ ಸರ್. ಸ್ಟಾರ್ಟಿಂಗ್ 1 year 1.5 year ನಮ್ಗೆ ಸ್ವಲ್ಪ ಕಷ್ಟ ಅನ್ಸ್ತಿತ್ತು. ನಮ್ಮ ಬೇಸಿಕ್ ಇನ್ನ ಸ್ವಲ್ಪ ಜಾಸ್ತಿ ಆಗ್ಬೇಕಾಗಿತ್ತು, ಇನ್ನ ಸ್ವಲ್ಪ ಜಾಸ್ತಿ ಟ್ರೈನಿಂಗ್ ಇರ್ಬೇಕಾಗಿತ್ತು ಅಂತ. ಆದ್ರೆ ಒಂದ್ಸತಿ ಇಂಡಿಯಾ ಟೀಮ್ ಆದ್ಮೇಲೆ ಒಂದೇ ಜಾಗದಲ್ಲಿ ಟ್ರೈನಿಂಗ್ ಮಾಡೋದು, ಮತ್ತೆ ಒಂದೇ ಎಲ್ಲ ಕಾಂಪಿಟೇಷನ್ ಹೋಗೋದು, ಮತ್ತೆ ನಮ್ ಪರ್ಫಾರ್ಮೆನ್ಸ್ ಅದ್ರ ಪ್ರಕಾರ ಚೆನ್ನಾಗ್ ಆಗ್ತಾ ಬರುವಾಗ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಸರ್. ಅದಾದ್ಮೇಲೆ ಎಲ್ಲ ಈಕ್ವಲ್ ಆಗಿ ಹೋಗುತ್ತೆ ಸರ್ ಸ್ವಲ್ಪ ಟೈಮ್ ಆದ್ಮೇಲೆ. ಈ ಒಂದು ಟೈಮ್ ಗ್ಯಾಪ್ ಹೇಳಿದ್ರೆ, 2011 ಇಂದ 2015 ವರೆಗೆ ಭಾರತ ತಂಡವನ್ನ ಪ್ರತಿನಿಧಿಸ್ತಾ ಇದ್ರಿ ಅಂತ ಹೇಳಿ, ಈ ಸಂದರ್ಭದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಂದ್ಯಾಟಗಳು ಕೂಡ ಬಂದಿತ್ತಾ ಹೇಗೆ? ಬಂದಿತ್ತು ಸರ್. ಆದ್ರೆ ಸೈಕ್ಲಿಂಗ್ ನಾವಿರುವಾಗ 2012 ಅಲ್ಲಿ ಕ್ವಾಲಿಫೈ ಆಗಿರ್ಲಿಲ್ಲ ನಮ್ಮ ಇವೆಂಟ್. ಅದಕ್ಕೆ ನಂಗೆ ಹೋಗಕ್ ಚಾನ್ಸ್ ಸಿಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಇವೆಂಟ್ ಗೆ ನೆಕ್ಸ್ಟ್ ಇಯರ್ ಹೋಗಿದ್ವಿ ಸರ್, ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗಿದ್ವಿ ಸರ್. ಅದ್ರ ಬಗ್ಗೆ ಹೇಳ್ಬೋದಾ, ಎಲ್ಲಿತ್ತು ಹೇಗೆ ಅಂತ? ವರ್ಲ್ಡ್ ಚಾಂಪಿಯನ್ಶಿಪ್ ಸರ್ ದೋಹಾದಲ್ಲಿ ಇತ್ತು. ಅಲ್ಲಿ ಫಸ್ಟ್ ಟೈಮ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ದು. ಅದು ವರ್ಲ್ಡ್ ಅಲ್ಲಿರೋ ಎಲ್ಲ ಟಾಪ್ ಸೈಕ್ಲಿಸ್ಟ್ ಅಲ್ಲಿಗೆ ಬರ್ತಾರೆ ಸರ್. ಅದೊಂದು ತುಂಬಾ ಬೇರೆ ಫೆಸ್ಟಿವಲ್ ಟೈಪ್. ಯಾಕಂದ್ರೆ ಯುರೋಪಿಯನ್ ಕಂಟ್ರೀಸ್, ಆಸ್ಟ್ರೇಲಿಯನ್ ಕಂಟ್ರೀಸ್ ಎಲ್ಲ ಅವ್ರಿಗೆ ಎಲ್ಲ, ಈಗ ನಾವಿಲ್ಲಿ ಹಾಕಿ ಇರೋ ಹಾಗೆ ಅಲ್ಲಿ ಸೈಕ್ಲಿಂಗ್ ಅಂದ್ರೆ ಬೇಸಿಕ್ ಸ್ಪೋರ್ಟ್ ಅದು. ಅವ್ರಿಗೆ ಎಲ್ಲರೂ ಸೈಕ್ಲಿಂಗ್ ಮಾಡೇ ಮಾಡ್ತಾರೆ. ಅದಕ್ಕೆ ಅವ್ರದ್ದು ಮೆಂಟಲಿಟಿ ನೋಡುವಾಗ, ಅವ್ರದ್ದು ಒಂದು ಮೈಂಡ್ ಸೆಟ್ ಸೈಕ್ಲಿಂಗ್ ಪ್ರಕಾರ ನೋಡುವಾಗ ತುಂಬಾ ಹೈ ಆಗಿದೆ ಸರ್. ನಮ್ಗೆ ಇಂಡಿಯಾಗಿಂತ ಒಂದು 5 to 6 years ಅಡ್ವಾನ್ಸ್ ಅಲ್ಲಿ ಇದಾರೆ ಅವರು. ಯಾಕಂದ್ರೆ ಅವ್ರಿಗೆ ಅಷ್ಟು ಸಪೋರ್ಟ್ ಇದೆ ಸೊಸೈಟಿಯಿಂದ, ಗೌರ್ಮೆಂಟ್ ಇಂದ, ಎಲ್ಲ ಕಡೆಯಿಂದ. ಮತ್ತೆ ಅವ್ರಿಗೆ ಅದು ಕಾಮನ್ ಗೇಮ್ ಆಗೋಗಿದೆ, ಹೊಸ ಗೇಮ್ ಅಂತ ಯಾವ್ದು ಇಲ್ಲ. ನಮ್ಗೆ ಆದ್ರೆ ಸೈಕ್ಲಿಂಗ್ ಅಂದ್ರೆ ಇಂಡಿಯಾದಲ್ಲಿ ಇವಾಗ್ಲೂ ಸ್ವಲ್ಪ ಹೊಸ ಗೇಮ್ ಅಂತಾನೆ. ಯಾಕಂದ್ರೆ ಅಷ್ಟು ಎಕ್ಸ್ಪೋಜರ್ ಇಲ್ಲ ನಾರ್ಮಲ್ ಪಬ್ಲಿಕ್, ಜನರಲ್ ಪಬ್ಲಿಕ್ ಅಲ್ಲಿ. ಮತ್ತೆ ಕಾಂಪಿಟೇಷನ್ ಅಷ್ಟು ಬೇರೆ ಕಂಟ್ರೀಸ್ ಅಲ್ಲಿ ಇರೋ ಅಷ್ಟು ಇಂಡಿಯಾದಲ್ಲಿ ಇಲ್ಲ ಸರ್. ಅದಕ್ಕಾಗಿ ಯುರೋಪಿಯನ್ಸ್ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಸೈಕ್ಲಿಂಗ್ ನ ಸ್ವಲ್ಪ ಡೀಪ್ ರೂಟೆಡ್ ಆಗಿದೆ ನಾರ್ಮಲ್ ಇಂಡಿಯಾದ್ಗಿಂತ. ಈಗ ನೀವು ಮೊದಲೊಂದು ಕ್ರೀಡೆಯಲ್ಲಿದ್ರಿ, ನಂತರ ಸೈಕ್ಲಿಂಗಿಗೆ ಬಂದ್ರಿ ಅಂತ ಹೇಳಿ, ಸೈಕ್ಲಿಂಗಿಗೆ ಬಂದ ಮೇಲೆ ನಿಮ್ಮ ಗುರಿ ಏನಾಗಿತ್ತು? ಅಂದ್ರೆ ಸೈಕ್ಲಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಟಾರ್ಗೆಟ್ ಇಟ್ಕೊಂಡಿದ್ರ, ಈ ಒಂದು ಹಂತಕ್ಕೆ ಹೋಗ್ಬೇಕು ಅಂತ ಹೇಳಿ? ಹೌದು ಸರ್, ನನ್ನ ಟಾರ್ಗೆಟ್ ಯಾವಾಗ್ಲೂ ಒಂದು ಒಲಿಂಪಿಕ್ ಮೆಡಲ್ ತಗೊಳ್ಬೇಕಂತ ಒಂದು ಏಮ್ ಇತ್ತು. ಆದ್ರೆ ನಮ್ಗೆ ಕರೆಕ್ಟ್ ಕಾಂಪಿಟೇಷನ್ ಇರ್ಲಿಲ್ಲ ನಮ್ಗೆ. ಯಾಕಂದ್ರೆ ಒಲಿಂಪಿಕ್ ಹೋಗ್ಬೇಕಂದ್ರೆ ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಬೇಕಾಗುತ್ತೆ ಸರ್. ಎಲ್ಲ ಬೇರೆ ಬೇರೆ ವರ್ಲ್ಡ್ ಚಾಂಪಿಯನ್ಶಿಪ್ ಇಂದ, ಎಲ್ಲ ಬೇರೆ ಇಂಟರ್ನ್ಯಾಷನಲ್ ಇವೆಂಟ್ಸ್ ಇಂದ ಪಾಯಿಂಟ್ ಸೆಲೆಕ್ಟ್ ಆದ್ಮೇಲೆ ಅಲ್ಲಿಂದ ಟಾಪ್ 10 ಟೀಮ್ಸ್ ಮಾತ್ರ ಒಲಿಂಪಿಕ್ಸ್ ಅಲ್ಲಿ ಹೋಗಕ್ ಚಾನ್ಸಸ್ ಸಿಗುತ್ತೆ. ನಾನು ಹೇಳ್ದಂಗೆ ಇಂಡಿಯಾದು ಆ ಲೆವೆಲ್ ಇಲ್ಲ ಸರ್. ನಮ್ಮ ಇಂಟರ್ನ್ಯಾಷನಲ್ ಟಾಪ್ 10 ಬರೋಷ್ಟು ಆ ಟೈಮ್ ಇರ್ಲಿಲ್ಲ. ಇವಾಗ ಇಂಡಿಯಾ ಸ್ವಲ್ಪ ಮೇಲೆ ಬರ್ತಿದೆ ಇಂಡೋರ್ ಸೈಕ್ಲಿಂಗ್ ಅಲ್ಲೆಲ್ಲ. ನಾವು ಇರುವಾಗ ಅಷ್ಟು ಬಂದಿರ್ಲಿಲ್ಲ. ಹಾಗೆ ನಾವು ಸೈಕಲ್ ಟೂರ್ನಮೆಂಟ್ ಗಳು ನೋಡೋದಾದ್ರೆ ಮತ್ತೊಂದು ಪ್ರತಿಷ್ಠಿತ ಟೂರ್ನಮೆಂಟ್ ಟೂರ್ ದಿ ಫ್ರಾನ್ಸ್ ಅಂತ ಹೇಳಿ, ಎಸ್ ಸರ್. ಅದ್ರ ಬಗ್ಗೆ ಏನಾದ್ರೂ ಆಸೆ ಇತ್ತಾ?
ಅದು ಇತ್ತು ಸರ್, ಆದ್ರೆ ಅದೇನಂದ್ರೆ ನಾವು ಒಂದು ಟೀಮ್ಗೆ ಸೈನ್ ಮಾಡ್ಬೇಕಾಗುತ್ತೆ. ಅವ್ರ ಜೊತೆ ಟ್ರೈನಿಂಗ್ ಇರ್ಬೇಕು, ಯುರೋಪ್ ಅಲ್ಲಿ ಇಲ್ಲ ಬೇರೆ ಕಂಟ್ರೀಸ್ ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ಬೇಕಾಗುತ್ತೆ. ಬೀಯಿಂಗ್ ಡಿಫೆನ್ಸ್ ಪರ್ಸನ್ ಆತರ ಪರ್ಮಿಷನ್ ಕೊಡಲ್ಲ ಬೇರೆ ಕಂಟ್ರೀಸ್ ಅಲ್ಲಿ ಅಷ್ಟೊತ್ತು ಇರೋದು, ಮತ್ತೆ ಅವ್ರ ಟ್ರೈನಿಂಗ್ ಎಲ್ಲ ಕೊಡೋದು. ಅದಕ್ಕೆ ನಮ್ಗೆ ಅಷ್ಟು ಆಪರ್ಚುನಿಟಿ ಸಿಗ್ಲಿಲ್ಲ ಸರ್, ಅದೇ ಎಸ್ಪೆಷಲಿ ಆ ಇವೆಂಟ್ ಗೆ ಪಾರ್ಟಿಸಿಪೇಟ್ ಮಾಡಕ್ಕೆ. ಬೇರೆ ಎಲ್ಲ ಮಾಡಿದೀವಿ ಸರ್, ಆದ್ರೆ ಟೂರ್ ದಿ ಫ್ರಾನ್ಸ್ ಅಂದ್ರೆ ಅದು ಕ್ಲಬ್ ಸಿಸ್ಟಮ್ ಸರ್, ಅದು ಕಂಟ್ರಿ ವೈಸ್ ಅಲ್ಲ ಪಾರ್ಟಿಸಿಪೇಟ್ ಮಾಡೋದು, ಅದು ಕ್ಲಬ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಇವೆಂಟ್ ಅದು. ಈಗ ನಾವು ನೋಡೋದಾದ್ರೆ ಭಾರತದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ನಾವು ಸೈಕಲ್ನ ನೋಡ್ತಿರ್ತೀವಿ. ಅಂದ್ರೆ ಒಂದು ಕೆಲವು ವರ್ಷಗಳ ಹಿಂದೆ ಎಲ್ಲರೂ ಕೂಡ ಸೈಕಲ್ ಮೇಲೆ ಅವಲಂಬಿತರ ಆಗಿದ್ರು. ಆದ್ರೂ ಕೂಡ ಈ ಒಂದು ಕ್ರೀಡೆಯಲ್ಲಿ ನಾವು ಹಿಂದೆ ಉಳಿತಾ ಇದ್ದೀವಿ, ಕಾರಣ ಹೇಳ್ಬೋದಾ? ಎಸ್ ಸರ್, ಯಾಕಂದ್ರೆ ಅವ್ರದ್ದು ಮೇನ್ ಅಂದ್ರೆ ಎಕ್ಸ್ಪೋಜರ್ ಇಲ್ಲ ಸರ್. ಈಗ ನಾನು ನಮ್ಮ ಮನೆಯಲ್ಲಿ ಸೈಕಲ್ ಇದೆ, ಅದ್ರ ನೆಕ್ಸ್ಟ್ ಏನು ಈಗ ಹಾಕಿಯಲ್ಲಿ ನೋಡಿ ಸರ್, ನಮ್ಮ ಊರಲ್ಲಿ ಸ್ಕೂಲ್ಸ್ ಇದೆ, ಇಂಟರ್ ಏರಿಯಾ ಇದೆ, ಮತ್ತೆ ಇಂಟರ್ ಡಿಸ್ಟ್ರಿಕ್ಟ್ ಇದೆ ಸರ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್. ಅದೇ ತರ ಸೈಕ್ಲಿಂಗ್ ಅಲ್ಲಿ ಅಷ್ಟು ಯಾರಿಗೆ ಗೊತ್ತಿಲ್ಲ. ಈಗ ನಮ್ಮ ಕೊಡಗು ಇಲ್ಲ ಬೇರೆ ಅಕ್ಕಪಕ್ಕ ಡಿಸ್ಟ್ರಿಕ್ಟ್ಸ್ ಎಲ್ಲ ನೋಡಿದ್ರೆ ಸೈಕ್ಲಿಂಗ್ ಅಲ್ಲಿ ಯಾವ್ದು ಇಂಟರ್ ಡಿಸ್ಟ್ರಿಕ್ಟ್ ಆಗಲ್ಲ ಸರ್. ಮತ್ತೆ ಕೆಳಗಡೆಯಿಂದ ಆತರ ಟ್ಯಾಲೆಂಟ್ ನ ಸರ್ಚ್ ಮಾಡಲ್ಲ. ಅಲ್ಲಿ ಈಗ ಕರ್ನಾಟಕ ಟೀಮ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ನಾರ್ತ್ ಕರ್ನಾಟಕ, ಬೆಲ್ಗಾಂ, ಬಿಜಾಪುರ್ ಆ ಸೈಡ್ ಇಂದ, ಸ್ವಲ್ಪ ಮೈಸೂರು, ಬ್ಯಾಂಗ್ಳೂರ್ ಅಷ್ಟೇ, ಅಲ್ಲಿಂದ ಸೈಕ್ಲಿಸ್ಟ್ ಬರ್ತಾರೆ, ಅಲ್ಲಿಂದಾನೇ ಸೆಲೆಕ್ಟ್ ಆಗಿ ಹೋಗ್ತಾರೆ ಸರ್. ಯಾಕಂದ್ರೆ ಇಲ್ಲಿ ನಾರ್ಮಲ್ ಪಬ್ಲಿಕ್ ಗೆ ಹೆಂಗೆ ಯಾವ ತರ ಟ್ರೈನಿಂಗ್ ಮಾಡ್ಬೇಕು, ಇಲ್ಲಿ ಅಪ್ರೋಚ್ ಮಾಡ್ಬೇಕು, ಹೆಂಗೆ ಟೀಮ್ ಫಾರ್ಮ್ ಮಾಡಿ ನೆಕ್ಸ್ಟ್ ಲೆವೆಲ್ ಗೆ ಹೇಗೆ ಹೋಗ್ಬೇಕು, ಮತ್ತೆ ಅಲ್ಲಿಂದ ಸೆಲೆಕ್ಷನ್ ಆಗಿ ನಮ್ಮ ಸ್ಟೇಟ್ ಬೇರೆ ಹೆಂಗೆ ಸೆಲೆಕ್ಷನ್ ತಗೊಳ್ಬೇಕು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದ್ರ ಎಕ್ಸ್ಪೋಜರ್ ಇಲ್ಲ. ಯಾಕಂದ್ರೆ ಸ್ಟೇಟ್ ಸೈಕಲ್ ಫೆಡರೇಷನ್ ಅಷ್ಟು ಇಂಟ್ರೆಸ್ಟ್ ತಗೊಂಡಿಲ್ಲ ಅದನ್ನ ವೈಡ್ ಸ್ಪ್ರೆಡ್ ಮಾಡಕ್ಕೆ ಸರ್ ಆ ಗೇಮ್. ಈಗ ಹಾಗೆ ನೋಡೋದಾದ್ರೆ ಈಗ ಮಾಮೂಲಿ ಸೈಕಲ್ ತುಳಿಯೋದಕ್ಕೂ ಈ ತರ ಒಂದು ಪ್ರೊಫೆಷನಲ್ ಆಗಿ ಸ್ಪೋರ್ಟ್ ಆಗಿ ತಗೊಂಡ ಆ ಒಂದು ಸೈಕಲ್ ತುಳಿಯೋದಕ್ಕೆ ಏನಾದ್ರು ವ್ಯತ್ಯಾಸ ಇದೆ? ಅಂದ್ರೆ ಸ್ಕಿಲ್, ಸ್ಪೀಡ್ ಏನಾದ್ರು ವ್ಯತ್ಯಾಸ ಇದೆಯಾ ಹೇಗೆ? ತುಂಬಾ ಸ್ಕಿಲ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ ಸರ್. ಯಾಕಂದ್ರೆ ಸೈಕಲ್, ನಾರ್ಮಲ್ ಸೈಕಲ್ ಮತ್ತೆ ಪ್ರೊಫೆಷನಲ್ ಸೈಕಲ್ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಈಗ ಪ್ರೊಫೆಷನಲ್ ಸೈಕಲ್ ಅದ್ರ ವೆಯ್ಟ್ ಅರೌಂಡ್ 7 to 8 kgs ಇರುತ್ತೆ ಸರ್. ಮತ್ತೆ ಅದು ಕಾರ್ಬನ್ ಇಲ್ಲಾಂದ್ರೆ ಅಲ್ಯೂಮಿನಿಯಂ ಇಲ್ಲ ಟೈಟಾನಿಯಂ ಬಿಲ್ಟ್ ಆಗಿರುತ್ತೆ. ಮತ್ತೆ ಅದ್ರದ್ದು ಎಫಿಷಿಯನ್ಸಿ ಜಾಸ್ತಿ ಇದೆ ಸರ್. ಈಗ ನಾವು ಒಂದು ಕಪಲ್ ಆಫ್ ಪೆಡಲ್ ಮಾಡೋದು, ಅದು ತುಂಬಾ ಜರ್ನಿ ಜಾಸ್ತಿ ಹೋಗುತ್ತೆ, ಮತ್ತೆ ತುಂಬಾ ಲೈಟ್ ಅಂತ ಫೀಲ್ ಆಗುತ್ತೆ ಸರ್. ನಮ್ಮ ಎಷ್ಟು ಎಫರ್ಟ್ ಹಾಕ್ತಿವಿ ಸೈಕಲ್ಗೆ ಅಷ್ಟು ಅಫಿಷಿಯಂಟ್ ಆಗಿ ಸೈಕಲ್ ಹೋಗ್ಬಿಟ್ಟು, ಮತ್ತೆ ಹೆವಿ ಕಮ್ಮಿ ಇರೋದ್ರಿಂದ ಅದು ತುಂಬಾ ಎಫೆಕ್ಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಸರ್. ನಾವು ಈಗ ನಾರ್ಮಲ್ ಇಂಡಿಯನ್ ಮೇಡ್ ಸೈಕಲ್ಸ್ ಎಲ್ಲ ಆದ್ರೆ ತುಂಬಾ ಹೆವಿ ಆಗಿರುತ್ತೆ, ಮತ್ತೆ ಅಷ್ಟು ಅದ್ರದ್ದು ಟೆಕ್ನಾಲಜಿ ಇಂಪ್ರೂವ್ ಆಗಿಲ್ಲ. ಅದಕ್ಕೆ ನಮ್ಗೆ ಕಷ್ಟ ಅನ್ಸುತ್ತೆ. ನಾರ್ಮಲ್ ಒಂದು 5 ಕಿಲೋಮೀಟರ್ ಓಡಿಸಿದ್ರೆ ನಮ್ಮ ನಾರ್ಮಲ್ ಸೈಕಲ್ ತುಂಬಾ ಸುಸ್ತಲ್ಲ ಆಗುತ್ತೆ. ಅದೇ ಒಂದು ಒಳ್ಳೆ ಹೈ ಎಂಡ್ ಸೈಕಲ್ ತಗೊಂಡ್ರೆ ಅದು ಒಂದು 50-100 ಕಿಲೋಮೀಟರ್ಸ್ ಓಡಿದ್ರು ನಮ್ಗೆ ನಾರ್ಮಲ್ ಅನ್ಸುತ್ತೆ ಸರ್ ಆತರ. ಮತ್ತೆ ಇನ್ನೊಂದು ಅಪವಾದ ಇದೆ, ಏನು ಅಂತ ಹೇಳಿದ್ರೆ ಈ ತರ ಒಂದು ಪ್ರೊಫೆಷನಲ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಆ ಒಂದು ಸೈಕಲ್ ನ ಅಫೋರ್ಡ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳುವಂತದ್ದು. ಹೌದು ಸರ್, ಹೌದು. ಅದು ತುಂಬಾ ಹೈ ಎಂಡ್. ಈಗ ನಾರ್ಮಲ್ ಒಂದ್ ಸೈಕಲ್ ಒಂದು ಆವರೇಜ್ ಅಂದ್ರೆ 3 lakhs 4 lakhs ಆತರ ಬರುತ್ತೆ ಸರ್. ಮತ್ತೆ ನಮ್ಮ ಇವೆಂಟ್ ಈಗ 2-3 ಇವೆಂಟ್ ಬೇರೆ ಬೇರೆ ಇವೆಂಟ್ ಅಂದ್ರೆ ಬೇರೆ ಬೇರೆ ಸೈಕಲ್ಸ್ ಬೇಕಾಗುತ್ತೆ ಸರ್. ಮತ್ತೆ ಅದರದ್ದು ಸ್ಪೇಸ್, ಈಗ ಟೈರ್, ಟ್ಯೂಬ್ಸ್, ಮತ್ತೆ ಅದರದ್ದು ಸೈಕ್ಲಿಂಗ್ ಶೂಸ್ ಬೇರೆ ಬರುತ್ತೆ, ಕಿಟ್ಟಿಂಗ್ ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಬರುತ್ತೆ ಸರ್. ಅಷ್ಟು ನಾರ್ಮಲ್ ಪಬ್ಲಿಕ್ ಆಗಿ ಎಫರ್ಟ್ ಮಾಡಕ್ ಆಗಲ್ಲ. ಒಂದು ಸ್ಟೇಟ್ ಲೆವೆಲ್ ಇಲ್ಲ ಅಂದ್ರೆ ನ್ಯಾಷನಲ್ ಲೆವೆಲ್ ಹೋದ್ಮೇಲೆ ಅದು ಅಫೋರ್ಡ್ ಮಾಡಿದ್ರೆ ನಮ್ಗೆ ಈಸಿ ಅನ್ಸುತ್ತೆ. ಆದ್ರೆ ನಾರ್ಮಲ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅಷ್ಟು ಇನ್ವೆಸ್ಟ್ ಮಾಡಿ ಮತ್ತೆ ಫ್ಯೂಚರ್ ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ನಾರ್ಮಲ್ ಅಷ್ಟು ಜನ ಇನ್ವೆಸ್ಟ್ ಮಾಡಲ್ಲ ಸರ್. ಅದಕ್ಕೆ ಸ್ವಲ್ಪ ನಾವು ಹಿಂದೆ ಉಳಿತೀವಿ ಸರ್. ನೀವಾಗಲೇ ಮಾತಾಡ್ತಾ ಹೇಳಿದಾಗೆ ಬೆಳಗಾವಿ, ಬಿಜಾಪುರ್ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಸೈಕ್ಲಿಸ್ಟ್ಗಳು ಕರ್ನಾಟಕಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ, ಅಲ್ಲಿ ಈಗಾಗಲೇ ಒಂದಷ್ಟು ಜನ ಆಸಕ್ತಿ ತಗೊಂಡು ಒಂದೊಂದು ಕ್ಲಬ್ಗಳ ರೀತಿ ಮತ್ತೆ ಒಂದಷ್ಟು ಜನರಿಗೆ ಸೈಕ್ಲಿಂಗ್ ಅನ್ನ ಕಲಿಸುವಂತ ಕೆಲಸಗಳು ನಡೀತಾ ಇದೆ. ಹಾಗೆ ನೀವು ಅಲ್ಲಿಂದ ಬಂದ ಮೇಲೆ ಈಗ ಒಂದಷ್ಟು ಕೋಚಿಂಗ್ ಕೂಡ ನೀವು ಆರಂಭಿಸಿದ್ರಿ. ನಿಮ್ಮ ಒಂದು ಕೋಚಿಂಗ್ ಹೇಗಿದೆ ಸರ್? ನಾನು ರೀಸೆಂಟ್ ಈಗ ಪ್ರೊಫೆಷನಲ್ ಸೈಕ್ಲಿಂಗ್ ಮುಗಿದ್ಮೇಲೆ ನಾನು ಇಂಡಿಯಾ ಟೀಮ್ ಕೋಚ್ ಆಗಿದ್ದೆ ಸರ್. ಯಾಕಂದ್ರೆ ನಾನು ಏಷ್ಯಾ ಲೆವೆಲ್ ಅಲ್ಲಿ ಕೋಚಿಂಗ್ ಕೋರ್ಸ್ ಅಲ್ಲಿ ಟಾಪರ್ ಆಗಿದ್ದಕ್ಕೆ ನಂಗೆ ಇಂಡಿಯಾ ಟೀಮ್ ಅಲ್ಲಿ ಚಾನ್ಸ್ ಕೊಟ್ಟಿದ್ರು. ಅಲ್ಲಿ ನಮ್ಗೆ ಈಗ ಟಾಪ್ ಸೈಕ್ಲಿಸ್ಟ್ ಅವ್ರಿಗೆ ಕೋಚಿಂಗ್ ಕೊಡುವಾಗ ನಮ್ಗೆ ಗೊತ್ತಿರುತ್ತೆ ಯಾವ ತರ ಸೈಕ್ಲಿಸ್ಟ್, ಅವ್ರದ್ದು ಅಡ್ವಾಂಟೇಜ್ ಏನು, ಅವ್ರದ್ದು ಸ್ಟ್ರಾಂಗ್ ಪಾಯಿಂಟ್ಸ್ ಏನು, ವೀಕ್ ಪಾಯಿಂಟ್ಸ್ ಏನು. ಅದ್ರ ಪ್ರಕಾರ ನಾವು ಈಗ ಹೊಸ ಜನರೇಷನ್ ಗೆ ಯಾವ ತರ ಟೆಕ್ನಿಕಲಿ ಸೌಂಡ್ ಟ್ರೈನಿಂಗ್ ಕೊಡ್ಬೇಕು. ಈಗ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಿದೆ ನಮ್ಮ ಮೆಜರ್ಮೆಂಟ್ಸ್ ಮಾಡಕ್ಕೆ, ನಮ್ಮ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಮಾಡಕ್ಕೆ. ಅದ್ರ ಪ್ರಕಾರ ನಮ್ಮ ನೆಕ್ಸ್ಟ್ ಜನರೇಷನ್ ಸೈಕ್ಲಿಸ್ಟ್ ಗೆ ಯಾವ ತರ ಎನ್ಹಾನ್ಸ್ ಮಾಡಬಹುದು, ಮತ್ತೆ ನೆಕ್ಸ್ಟ್ ಲೆವೆಲ್ ಗೆ ಸೈಕ್ಲಿಸ್ಟ್ ಹೆಂಗ್ ತಗೊಂಡ್ ಹೋಗ್ಬೇಕಲ್ಲ ನಾಲೆಜ್ ಇರುತ್ತೆ ಸರ್. ಅದಕ್ಕೆ ಎಫೆಕ್ಟಿವ್ ಆಗಿ ಕೋಚಿಂಗ್ ಕೊಡ್ಬೋದು ಮತ್ತೆ ಗ್ರೂಮ್ ಮಾಡ್ಬೋದು ನೆಕ್ಸ್ಟ್ ಜನರೇಷನ್. ಈಗ ಕೊಡಗಿಂದ ನೋಡೋದಾದ್ರೆ ನೀವು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕ್ರೀಡೆಯಲ್ಲಿ ಸಾಧನೆಯನ್ನ ಮಾಡಿರುವಂತವರು. ಹೀಗೆ ನೀವು ಕೊಡಗಿಗೆ ಬಂದ ಮೇಲೆ ನಿಮ್ಮ ಸುತ್ತಮುತ್ತಲಿರ್ಬೋದು ಅಥವಾ ನಿಮ್ಮ ಸ್ವಂತದವರು ಯಾರು ನೋಡಿ ನಮಗೂ ಹತ್ರ ಸೈಕ್ಲಿಂಗ್ ಕಳಿಸ್ಕೊಡಿ ಅಥವಾ ಅದ್ರ ಬಗ್ಗೆ ಏನು ಅಂತ ಏನಾದ್ರು ಕೇಳಿದಿದ್ಯಾ ಹೇಗೆ? ಹಾ ಸರ್, ತುಂಬಾ ಜನ ಕೊಡಗಿನವ್ರು ಕೇಳ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ, ಕಲಿತಾ ಇದ್ದಾರೆ ಸರ್.
ಆದ್ರೆ ಈಗ ಟ್ರೈನಿಂಗ್ ಅಂದ್ರೆ ಆಕ್ಚುಲಿ ಆಸ್ ಅ ಕೋಚ್ ಮತ್ತೆ ಪ್ಲೇಯರ್ ಸ್ವಲ್ಪ ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಮತ್ತೆ ಫಿಸಿಕಲಿ ಅಲ್ಲಿ ಇರ್ಬೇಕಾಗುತ್ತೆ ಸರ್. ಅವ್ರನ್ನ ನೋಡ್ಕೊಳ್ಳೋದು, ಹೇಗೆ ಟ್ರೈನಿಂಗ್ ಮತ್ತೆ ಮಾಡ್ತಿದ್ದಾರೆ, ಮತ್ತೆ ಅವ್ರದ್ದು ಹೇಗೆ ಡೈಟ್ ಏನು ತಗೊಳ್ತಿದ್ದಾರೆ ಅದೆಲ್ಲ ಮಾನಿಟರ್ ಮಾಡಕ್ಕೆ ಒಟ್ಟಿಗೆ ಇದ್ರೆ ಇನ್ನ ಎಫೆಕ್ಟಿವ್ ಆಗುತ್ತೆ. ನಾರ್ಮಲಿ ಫೋನ್ ಇಂದ ಸ್ವಲ್ಪ ನಾವು ಮೆಜರ್ಮೆಂಟ್ ಎಲ್ಲ ಮಾಡ್ತೀವಿ ಸರ್, ಮಾನಿಟರ್ ಮಾಡ್ತೀವಿ ಅವ್ರ ಟ್ರೈನಿಂಗ್ ಎಲ್ಲ, ಆದ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಯಾಕಂದ್ರೆ ಕೋಚ್ ಮತ್ತೆ ಪ್ಲೇಯರ್ದು ರಿಲೇಷನ್ ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು ಸರ್, ಅವಾಗ್ಲೇ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ನಮ್ಮ ಈಗ ನೆಕ್ಸ್ಟ್ ಸ್ವಲ್ಪ ಕಪಲ್ ಆಫ್ ಇಯರ್ಸ್ ಆದ್ಮೇಲೆ ಈಗ ಕೊಡಗಿಗೆ ಬಂದು ಸೆಟ್ಲ್ ಆದ್ಮೇಲೆ ಎಫೆಕ್ಟಿವ್ ಆಗಿ ಟ್ರೈನಿಂಗ್ ಕೊಡ್ಬೇಕು ಅಂತ ನಂಗೊಂದು ಇಚ್ಛೆ ಇದೆ ಸರ್. ನೀವು ಈ ಒಂದು ಕ್ರೀಡೆಯನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ಇದರಲ್ಲಿ ನೀವು ಮಾಡಿರುವಂತ ಸಾಧನೆ ನಿಮಗೆ ತೃಪ್ತಿ ತಂದಿದ್ಯಾ? ತೃಪ್ತಿ ಇದೆ ಸರ್, ಆದ್ರೆ ಇನ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದಾಗಿತ್ತು ಅಂತ ಒಂದು ಒಳಗಡೆ ಒಂದು ಫೀಲಿಂಗ್ ಇದೆ ಸರ್. ಇನ್ನ ಒಳ್ಳೆ ಆಪರ್ಚುನಿಟೀಸ್ ಇದ್ದಿದ್ರೆ ಇನ್ನು ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ. ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗೋದು ಈಗ ಸ್ವಲ್ಪ ಕಷ್ಟ ಅಂತ ಇರ್ಬೋದು, ಅದು ಬಿಟ್ರೆ ಈಗ ಕ್ಲಬ್ ಲೆವೆಲ್ ಇರ್ಬೋದು ಅಥವಾ ಬೇರೆ ತರ ಈಗ ಮಾಸ್ಟರ್ ಟೂರ್ನಮೆಂಟ್ ಆ ತರದ ಒಂದು ಸ್ಪರ್ಧೆಗಳಿದಕ್ಕೆ ಅವಕಾಶ ಇದೆಯಾ? ಹಾ ಸರ್, ಇದೆ, ಯಾವಾಗ್ಲೂ ಇದ್ದೇ ಇರುತ್ತೆ. ಸೈಕ್ಲಿಂಗ್ ಅಲ್ಲಿ ಈಗ ಬ್ಯಾಂಗ್ಳೂರಲ್ಲಿ ಒಳ್ಳೆ ಕ್ಲಬ್ಸ್ ಎಲ್ಲ ಇದೆ, ಮತ್ತೆ ಡೆಲ್ಲಿಯಲ್ಲಿ, ಮುಂಬೈಲೆಲ್ಲ ಒಳ್ಳೆ ಕ್ಲಬ್ಸ್ ಇದೆ, ಕೇರಳದಲ್ಲೂ ಇದೆ ಸರ್. ಅವರೆಲ್ಲ ಯಾವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಅವ್ರಿಗೂ ಕೋಚಿಂಗ್ ಎಲ್ಲ ಕೊಡ್ತಾ ಇರ್ತೀನಿ, ಅವ್ರ ಪ್ಲೇಯರ್ ಜೊತೆ ಸೈಕ್ಲಿಂಗ್ ಹೋಗ್ತಾ ಇರ್ತೀವಿ ನಾವು. ಈಗ ಒಬ್ಬ ವ್ಯಕ್ತಿ ಯಾರಾದರೂ ಈ ತರ ಸೈಕ್ಲಿಂಗಿಗೆ ಬರಬೇಕು, ನಾನು ಸೈಕ್ಲಿಂಗ್ ಕಲಿಬೇಕು ಅಂತ ಹೇಳಿದ್ರೆ ಆತನಿಗೆ ಏನ್ ಕಿವಿ ಮಾತು ಹೇಳಿ ಬಯಸ್ತೀರಿ? ಅಂದ್ರೆ ಯಾವ ರೀತಿ ಆತ ಆರಂಭವನ್ನ ಮಾಡಬೇಕಾಗುತ್ತೆ? ನಾರ್ಮಲ್ ಶುರು ಮಾಡೋರಿಗೆ ಹೈ ಅಂಡ್ ಸೈಕಲ್ ಬೇಕು ಅಂತಿಲ್ಲ, ನಾರ್ಮಲ್ ಸೈಕಲ್ ಇಂದಾನು ಮಾಡಬಹುದು. ಅವ್ರ ಬೇಸಿಕ್ ಅವ್ರಿಗೆ ಸೈಕ್ಲಿಂಗ್ ಎಂಡ್ಯೂರೆನ್ಸ್ ಡೆವಲಪ್ ಮಾಡ್ಬೇಕು, ಮತ್ತೆ ಫಿಸಿಕಲಿ ಫಿಟ್ ಮಾಡಿ ಆಗಿರ್ಬೇಕು ಸರ್. ಅವರು ನಾನು ಒಂದು ಅಚೀವ್ ಮಾಡೇ ಮಾಡ್ತೀನಿ ಅಂತ ಅವ್ರದ್ದು ಏಮ್ ಇರಬೇಕು ಸರ್. ಮತ್ತೆ ಹಾರ್ಡ್ ವರ್ಕ್ ಯಾವಾಗ್ಲೂ ಇರಲೇಬೇಕು ಸರ್. ಮತ್ತೆ ಯಾವಾಗ್ಲೂ ಡೆಡಿಕೇಶನ್ ಇರಬೇಕು, ಪ್ಯಾಷನ್ ಇರಬೇಕು ಆ ಸ್ಪೋರ್ಟ್ ಬಗ್ಗೆ, ಅವಾಗ ಔಟ್ಪುಟ್ ಬಂದೇ ಬರುತ್ತೆ ಸರ್. ಮತ್ತೆ ಒಂದು ಒಳ್ಳೆ ಗೈಡೆನ್ಸ್ ಇರ್ಬೇಕು. ಈಗ ಅವ್ರಿಗೆ ಆಸ್ ಎ ಪ್ಲೇಯರ್ ಯಾವ ತರ ಒಳ್ಳೆ ಕಾಂಪಿಟೇಷನ್, ಒಳ್ಳೆ ಕರೆಕ್ಟ್ ಟೈಮ್ಗೆ ಅವ್ರ ಟ್ರೈನಿಂಗ್, ಅವ್ರದ್ದು ಟ್ರೈನಿಂಗ್ ಪ್ರೊಸೆಸ್ ಅಲ್ಲಿ ಕರೆಕ್ಟ್ ಇವೆಂಟ್ ಅಲ್ಲಿ ಅವ್ರದ್ದು ಪೀಕ್ ಆಗುವ ಹಾಗೆ ಅವ್ರನ್ನ ಟ್ರೈನಿಂಗ್ ಮಾಡೋಕೆ ಆ ತರ ಪ್ಲೇಯರ್ಸ್ ಕೋಚಸ್ ಸಿಕ್ಕಿದ್ರೆ ಹಾಗೆ ಆಗುತ್ತೆ ಸರ್. ನಮ್ಮ ದೇಹದ ತೂಕ ಏನಾದ್ರೂ ಇದರಲ್ಲಿ ಡಿಫ್ರೆನ್ಸ್ ಮಾಡುತ್ತಾ? ಈವೆಂಟ್ ವೈಸ್ ಹಾಗೆ ಆಗುತ್ತೆ ಸರ್. ಶಾರ್ಟ್ ಡಿಸ್ಟೆನ್ಸ್ ಗೆ ಸ್ವಲ್ಪ ಹೆವಿ ವೇಟ್ ಬೇಕಾಗುತ್ತೆ. ನಾರ್ಮಲಿ ಲಾಂಗ್ ಡಿಸ್ಟೆನ್ಸ್ ಅವರಿಗೆ ಅಷ್ಟು ಒಳ್ಳೆ ಸಣ್ಣಕ್ಕಿದ್ರೆ ಅಷ್ಟು ಒಳ್ಳೇದು ಸರ್. ಯಾಕಂದ್ರೆ ಮೇನ್ಲಿ ನಮ್ಮ ಲೆಗ್ ಮಸಲ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸರ್. ಅದನ್ನ ನಾವ್ ಹೇಗೆ ಡೆವಲಪ್ ಮಾಡ್ತೀವಿ ಅದ್ರ ಬಗ್ಗೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಸರ್. ಈಗ ನಮ್ಮ ಕೊಡಗಿನಲ್ಲಿ ಕೂಡ ಒಂದಷ್ಟು ಯುವಕರು ಯುವತಿಯರು ಈ ಒಂದು ಕ್ರೀಡೆಗೆ ಬಂದ್ರೆ ಬಹಳಷ್ಟು ಅವಕಾಶಗಳು ಅವ್ರಿಗಿದೆ. ಎಸ್ ಸರ್, ಯಾವಾಗ್ಲೂ ಇದ್ದೇ ಇರುತ್ತೆ ಸರ್. ಇವಾಗ ಆಕ್ಚುಲಿ ಈಗ ತುಂಬಾ ಜಾಗದಲ್ಲಿ ಸಾಯಿದು ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ಇದೆ ಸರ್. ಅಲ್ಲಿ ಸೆಲೆಕ್ಷನ್ ತಗೊಂಡು ಅಲ್ಲಿಂದ ನಮ್ಗೆ ಯಾವ ಗೇಮ್ ಬೇಕು ಆತರ ಅವರು ಟ್ರೈನ್ ಮಾಡಕ್ಕೆ ಈಗ ರೆಡಿ ಆಗಿದ್ದಾರೆ ಸರ್. ಈಗ ನಾರ್ಮಲಿ ಬ್ಯಾಂಗ್ಳೂರಲ್ಲಿ ಇದೆ ಸರ್, ಮತ್ತೆ ಮೈಸೂರಲ್ಲೂ ಇದೆ, ಮತ್ತೆ ಬಿಜಾಪುರ ಆ ಸೈಡ್ ಅಲ್ಲಿ ಸಾಯಿಂದಾನೆ ಸೈಕ್ಲಿಂಗ್ ಅಂತಾನೆ ಸೈಕ್ಲಿಸ್ಟ್ ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಮುಂಚೆ ಬೇರೆ ಅಥ್ಲೆಟಿಕ್ಸ್, ಹಾಕಿ ಆತರ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ರು, ಇವಾಗ ಸೈಕ್ಲಿಂಗು ಆ ತರ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸರ್. 13-14 ಇಯರ್ಸ್ ಏಜ್ ಇಂದಾನೆ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಸ್ಕೂಲ್ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ ಸರ್. ಈಗ ಬೇರೆ ಬೇರೆ ಕ್ರೀಡೆಗೆ ನಾವು ನೋಡೋದಾದ್ರೆ ಅದಕ್ಕೆ ಒಂದಷ್ಟು ಮಾನ್ಯತೆಗಳು ಸಿಕ್ಕಿದೆ, ಅಂದ್ರೆ ಆ ಒಂದು ಕ್ರೀಡೆ ಇರೋರಿಗೆ ನೇರವಾಗಿ ಪೋಸ್ಟಿಂಗ್ ಆಗುವಂತದ್ದೆಲ್ಲ ಇದೆ. ಈ ರೀತಿ ಸೈಕ್ಲಿಂಗ್ ಬಂದವರಿಗೂ ಕೂಡ ಆ ಅವಕಾಶಗಳು ಸಿಗಬಹುದಾ? ಹಾ ಸರ್, ಇವಾಗ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ ಓಪನಿಂಗ್ ಇದೆ ಸರ್, ಇಂಡಿಯಾ ಪೋಸ್ಟ್ ಅಲ್ಲಿ ಇದೆ ಸರ್, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆರ್ಮಿಯಲ್ಲಿ ಇದೆ, ಏರ್ ಫೋರ್ಸ್ ಅಲ್ಲಿ ಇದೆ ಸರ್, ಮತ್ತೆ ರೈಲ್ವೆ ಅಲ್ಲಿ ಇದೆ, ಕಸ್ಟಮ್ಸ್ ಅಲ್ಲಿ ಇದೆ ಸರ್. ಮತ್ತೆ ಆತರ ತುಂಬಾ ಆರ್ಗನೈಸೇಷನ್ಸ್ ಇದೆ, ಅವ್ರಿಗೆ ಆಪರ್ಚುನಿಟಿ ಕೊಡ್ತಿದ್ದಾರೆ. ಆದ್ರೆ ಅವ್ರಿಗೆ ಮಿನಿಮಮ್ ಸ್ಟೇಟ್ ಇಂದ ಮೆಡಲ್ ಬೇಕು, ಆತರ ಇದ್ರೆ ಅವ್ರಿಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಸರ್. ಚರ್ಮಣ್ಣವ್ರೆ, ಈಗ ಕೊನೆಯದಾಗಿ ಈ ತರ ಒಂದು ಕ್ರೀಡೆಗೆ ಬರೋರಿಗೆ ಏನ್ ಕಿವಿ ಮಾತನ್ನ ಹೇಳಿಕೆ ಬಯಸ್ತೀರಿ? ಯಾವಾಗ್ಲೂ ಒಂದು ಡೆಡಿಕೇಶನ್ ಇರ್ಬೇಕು. ಯಾವ್ದೇ ಗೇಮ್ ಆಗಿರ್ಲಿ, ಇಲ್ಲ ನೀವು ಸೈಕ್ಲಿಂಗ್ ಅಲ್ಲ ಬೇರೆ ಯಾವ್ದೇ ಗೇಮ್ ಇದ್ರೆ ಡೆಡಿಕೇಶನ್ ಇರ್ಬೇಕು, ಮತ್ತೆ ಪ್ಯಾಷನ್ ಇರ್ಬೇಕು ಸರ್. ಮತ್ತೆ ಯಾವಾಗ ಡೆಡಿಕೇಶನ್, ಪ್ಯಾಷನ್ ಮತ್ತೆ ಹಾರ್ಡ್ ವರ್ಕ್ ಇದೆ ಅಲ್ಲಿ ಔಟ್ಪುಟ್ ಬಂದೇ ಬರುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ. ಯಾವಾಗ್ಲೂ ನೇಷನ್ ಬಿಲ್ಡಿಂಗ್ ಮತ್ತೆ ಒಳ್ಳೆ ಪ್ರೋಗ್ರೆಸ್ ಆಗಿ ಅಂತ ಹೇಳ್ಬೇಕಂತ ಬಯಸ್ತೀನಿ ಸರ್. ಚರಮಣ್ಣವರೇ, ಇದುವರೆಗೆ ನಿಮ್ಮ ಸೈಕಲ್ ಕ್ರೀಡೆಯ ಜೀವನದ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಒಂದು ಸಾಧನೆಗಳು ಮುಂದಿನ ಪೀಳಿಗೆಗೂ ಕೂಡ ಸ್ಫೂರ್ತಿದಾಯಕವಾಗಿರಲಿ, ಮತ್ತಷ್ಟು ಜನ ನಿಮ್ಮ ಕೆಳಗೆ ಬರಲಿ, ನಿಮ್ಮಿಂದ ಕೋಚಿಂಗ್ ಪಡೆದು ರಾಜ್ಯವನ್ನು, ರಾಷ್ಟ್ರವನ್ನು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರತಿಭೆಯನ್ನು ಹೊರಹಾಕಲಿ ಅಂತ ಇದೇ ಸಂದರ್ಭದಲ್ಲಿ ಹಾರೈಸ್ತೀವಿ. ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್.